ತಲುಪಿದ್ರೆ ಅದಕ್ಕೆ ಅದೇ ನಾನು ಕೊಡುವಂತ ದೊಡ್ಡ ಕೊಡುಗೆ. ಆದ್ರಿಂದ ಯಾರ್ಯಾರು ದೂರದಿಂದ ಬರ್ತಾ ಇದ್ದಾರೆ ಅವರು ಬಹಳ ಎಚ್ಚರಿಕೆಯಿಂದ ಬರಬೇಕು. ಬಸ್ಗಳಲ್ಲಿ ಪೈಪೋಟಿ, ಕಾರುಗಳಲ್ಲಿ ಪೈಪೋಟಿ ಮಾಡದೇನೆ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸ್ಥಳಗಳಿಗೆ ತಲುಪಬೇಕು ಅಂತ ಕೈ ಜೋಡಿಸಿ ಅವರೆಲ್ಲರೂ ಪ್ರಾರ್ಥನೆ ಮಾಡ್ತಾರೆ. Today's program is a very big program. More than 5 lakh people are going to gather. And I request all the people be careful, and while going also you must be very careful. Reaching your place safely is very important for me. So I request all the gathering our friends be calm and attend the program peacefully. I congratulate all the people who are coming from the state. Really, I'm happy about the development of the state, and I would request all the people to be very careful while going and reach the place. ಸರ್, ಒಂದ್ ಕಡೆ ಇವತ್ತು 50 ವರ್ಷ ಪೂರೈಕೆ ಮಾಡಿರುವಂತ ಸಂಭ್ರಮ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿರೀಕ್ಷೆ ಮಾಡಿದ್ರೆ ಎಷ್ಟು ದೊಡ್ಡ ಒಂದು ಬೆಂಬಲ ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಿರುವಂಥದ್ದು ಇದಕ್ಕೂ ನಮಗೆ ಆಶ್ಚರ್ಯ ಆಗ್ತದೆ. ಬಹುಶಃ ಆ ದುರಾಡಳಿತಕ್ಕೆ ಜನ ಕೊಟ್ಟಂತ ಒಂದು ತೀರ್ಪು ಅಂತ ನಾವು ಭಾವಿಸಿದ್ದೇವೆ. ಬಹುಶಃ ಕರ್ನಾಟಕದಲ್ಲೂ ಬರುವಂಥದ್ದು ಇದೇ ಒಂದು ರಿಪೀಟ್ ಆಗುತ್ತೆ ಅನ್ನೋಂಥ ವಿಶ್ವಾಸ ಸಾಧನೆ ಏನಾಗುತ್ತೆ. ಇದಕ್ಕೂ ಒಂದು ಬಹಳ ಐತಿಹಾಸಿಕ ಒಂದು ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.